ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿಲಿ ಇವತ್ತೊಂದು ಗ್ಯಾಪ್ ಅಪ್ ಮಾಡೋದು ಸಿಕ್ತು. ಒಂದು 80 ಪಾಯಿಂಟ್ ಒಂದು ಗ್ಯಾಪ್ ಅಪ್ ಆಯಿತು. ಇಲ್ಲಿಂದ 25,000 ಲೆವೆಲ್ನು ಕ್ರಾಸ್ ಮಾಡ್ತು. ಬಟ್ ಆ ಒಂದು ಲೆವೆಲ್ ಸಸ್ಟೇನ್ ಆಗಲಿಲ್ಲ. ಅಲ್ಲಿಂದ ಒಂದು ಕೆಳಗಡೆ ನಮಗೆ ಬಂದು ಕ್ಲೋಸ್ ಆಗಿದೆ. ಹಾಗೆಯೇ ಇವತ್ತು ನಿಫ್ಟಿ ಸೆಕ್ಟರ್ಸಲ್ಲಿ ನಿಫ್ಟಿ IT ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. 2.37% ಒಂದು ಅಪ್ ಮೂವ್ ಹೋಗಿ ಕ್ಲೋಸ್ ಆಗಿದೆ. ಇನ್ನು ರಿಮೈನಿಂಗ್ ಸೆಕ್ಟರ್ಗಳೆಲ್ಲ ಫ್ಲಾಟ್ ಆಗಿತ್ತು. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರಲ್ಲಿ ಇನ್ಫೋಸಿಸ್ ಇದೆ, TCS, HCL ಟೆಕ್, ವಿಪ್ರೋ, ಹಿಂಡಾಲ್ಕೋ. ಸೊ ನಾನು ಆವಾಗಲೇ ಹೇಳಿದೆ ನಿಫ್ಟಿ IT ಸೆಕ್ಟರ್ ಏನಿದೆ 2.37% ಅದು ಮೂವ್ಮೆಂಟ್ ಹೋಗಿದೆ ಅಂತ. ಸೊ ಇಲ್ಲಿ ನಿಫ್ಟಿ ಏನು ಮೇಜರ್ ಏನು ಲಾರ್ಜ್ ಕ್ಯಾಪ್ಗಳಿದ್ದಾವೆ ಅದೆಲ್ಲ ಸ್ಟಾಕ್ಸ್ ಇಲ್ಲೇ ಕಾಣ್ತಾ ಇದೆ. ಸೊ 3.8ಇಂದ 1.79% ಒಂದು ಅಪ್ ಮೂವ್ ಹೋಗಿದೆ. ಹಾಗೆ ನಾವು ಟಾಪ್ ಲೂಸರ್ನ ನೋಡೋದಾದ್ರೆ ಟಾಪ್ ಲೂಸರಲ್ಲಿ ಅದಾನಿ ಎಂಟರ್ಪ್ರೈಸಸ್, ಅಪೋಲೋ ಹಾಸ್ಪಿಟಲ್, ನೆಸ್ಲೆ ಇಂಡಿಯಾ, BEL, SBLF ಏನೊಂದು ಫ್ಲಾಟ್ ಇದೆ. 0.95ಇಂದ 0.50 ಏನೋ ಅಂತ ಒಂದು ನೆಗೆಟಿವ್ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಇಲ್ಲೊಂದು ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಈ ಲೋ ಏನಿದೆ 24,860 ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಪಾಯಿಂಟಲ್ಲಿ ನಿಫ್ಟಿ ಪದೇ ಇಲ್ಲಿಂದ ಒಂದು ಬೌನ್ಸ್ ಆಗ್ತಾ ಇದೆ. ಇವತ್ತು ನೋಡಿದ್ರೆ ನಿಮಗೊಂದು ಗ್ಯಾಪ್ ಅಪ್ ಮಾಡೋದು ಸಿಕ್ತು. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅನ್ಕೊಂಡಿದ್ವಿ ಈ ಒಂದು ಲೆವೆಲ್ ಬ್ರೀಚ್ ಆದರೆ ನಮಗೆ ಕೆಳಗಡೆ ನಿಫ್ಟಿ ಬರ್ಬೋದು, ಒಂದು ಗ್ಯಾಪ್ನ ಫಿಲ್ ಮಾಡ್ಬೋದು ಅಂತಂದೇಳಿ. ಬಟ್ ಇಲ್ಲೊಂದು ಗ್ಯಾಪ್ ಅಪ್ ಆದಮೇಲೆ ನಿಫ್ಟಿ ಒಂದು ಸೆಲ್ ಆಫ್ ನಮ್ಗೆ ನೋಡೋ ಸಿಕ್ತು. 24,900 ಲೆವೆಲ್ ಸಪೋರ್ಟ್ ತೊಗೊಂಡಲ್ಲಿಂದ ಮೇಲ್ಗಡೆ ಹೋಯಿತು. ಸೊ 25,000 ಲೆವೆಲ್ ಏನಿದೆ ಈ ಒಂದು ಲೆವೆಲ್ ಪದೇ ಹಿಟ್ ಆಗ್ತಾ ಇರೋದ್ರಿಂದ ಈ ಒಂದು ಲೆವೆಲ್ ಅಷ್ಟು ರೆಸ್ಪೆಕ್ಟಿವ್ ಆಗಿಲ್ಲ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾಕಂದರೆ ನಿಫ್ಟಿ ಇವತ್ತು ನೋಡ್ಬೋದು ನೀವು ಒಂದು 45 ಮಿನಿಟ್ಸ್ ಇದೇ ಒಂದು ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇತ್ತು, ಕೆಳಗೆ ಮೇಲೆ ಇದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಆ ಒಂದು ರೇಂಜ್ ಏನಾಯಿತು ಕೆಳಗಡೆ ಬಂದು ಕ್ಲೋಸ್ ಆಗಿದೆ. 24,980 ರೇಂಜಲ್ಲಿ ಈಗ ಕ್ಲೋಸ್ ಆಗಿದೆ. ನಾವು ಮೇಲ್ಗಡೆ ನಮಗೆ ಈಗ ರಿಜಿಸ್ಟರ್ಸ್ ಅಂತ ನೋಡೋದಾದರೆ ಅದು 25,050 ಏನಿದೆ ಈ ಒಂದು ಪಾಯಿಂಟು, ಹಾಗೆ 25,150 ಈ ಒಂದು ಲೆವೆಲ್ ನಮಗೆ ರಿಜಿಸ್ಟರ್ಸ್ ಆಗಿ ಮೇಲ್ಗಡೆ ನೋಡ್ಬೋದು. ಹಾಗೆ ನಾವು ಕೆಳಗಡೆ ಸಪೋರ್ಟ್ ಅಂತ ನೋಡೋದಾದರೆ 24,860 ಇದೆ ಈ ಒಂದು ಲೆವೆಲ್ ನಮಗೆ ಸಪೋರ್ಟ್ ಆಗಿ ನೋಡೋಕೆ ಸಿಗುತ್ತೆ. ಈ ಒಂದು ಲೆವೆಲ್ ಬ್ರೀಚ್ ಆದರೆ ನಮಗೆ 24,800 ಈ ಒಂದು ಲೆವೆಲ್ ಸಹಿತ ನಾವು ನೋಡ್ಬೋದು. ಬಟ್ ನಾಳೆ ಏನಾದರೂ ಈ ಒಂದು ಲೆವೆಲ್ ಬ್ರೀಚ್ ಆದರೆ ನಮಗೆ ಈ ಕೆಳಗಡೆ ಇನ್ನೂ ಡೌನ್ ಸೈಡ್ ನಮಗೆ ನೋಡೋದು ಸಾಧ್ಯ. 25,000 ಲೆವೆಲಲ್ಲಿ ಓಪನ್ ಇಂಟ್ರೆಸ್ಟ್ 2 ಲಕ್ಷಕ್ಕಿಂತ ಜಾಸ್ತಿ ಒಂದು ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಸೊ ನಾಳೆ ನಮಗೊಂದು ಹ್ಯೂಜ್ ರೆಸಿಸ್ಟೆನ್ಸ್ ಆಗಿ ನಮಗೆ 25,000 ಲೆವೆಲಲ್ಲಿ ಸಿಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಒಂದ್ಸಲ ಡೈಲಿ ಟೈಮ್ ಫ್ರೇಮಲ್ಲಿ ಚೆಕ್ಔಟ್ ಮಾಡೋಣ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನಮ್ಗೆ ಕಾಣ್ತಾ ಇದೆ ಇಷ್ಟು ಲೈಕ್ ಒಂದು ಡೋಜಿ ಥರ ನಮ್ಗೆ ಕಾಣ್ತಾ ಇದೆ. ಸೊ ಈ ಒಂದು ನೋಡಿದ್ರೆ ನಿಮಗೆ ಅದೊಂದು 100 ಪಾಯಿಂಟ್ಸ್ ರೇಂಜಲ್ಲಿ ಇವತ್ತು ಇದೆ. ಈ ಒಂದು ಲೆವೆಲ್ ಅಂದರೆ ಈ ಒಂದು 25,020 ಅಥವಾ 25,000 ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಆದರೆ ನಾವು ಅಪ್ಸೈಡ್ ನೋಡ್ಬೋದು. ಅಥವಾ ಈ ಒಂದು ಲೆವೆಲ್ ಇವತ್ತೊಂದು ಲೋ ಬ್ರೇಕ್ ಆಯಿತು ಕೆಳಗಡೆ ಬರೋ ಸ್ಟಾರ್ಟ್ ಆದರೆ ನಾವು ಕೆಳಗಡೆಗೆ ನೋಡ್ಬೋದು. ಸೊ ಒಂದು ಡೋಜಿ ಥರ ಕ್ಯಾಂಡಲ್ ಮಾಡಿ ಕ್ಲೋಸ್ ಮಾಡಿದೆ. ಎಲ್ಲಿ ಓಪನ್ ಆಗಿತ್ತು ನಿಯರ್ ಬೈ ಅದೇ ಲೆವೆಲಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಇದೇ ರೇಂಜಲ್ಲಿ ಇರುತ್ತೆ ಅಂತಂದರೆ ಬೆಟರ್ ಅವಾಯ್ಡ್ ಮಾಡೋವಂಥದ್ದು. ಈ ಒಂದು ಲೆವೆಲ್ಗಳನ್ನ ಅಥವಾ ಕೆಳಗೆ ಅಥವಾ ಮೇಲೆ ಬ್ರೇಕ್ ಮಾಡಿದ್ರೆ ನಮಗೆ ಒಂದು ಸೈಡ್ ಏನಾದರೂ ಟ್ರೆಂಡ್ ನೋಡೋದಕ್ಕೆ ಸಿಗ್ಬೋದು. ಹಾಗಾಗಿ ಒಂದು ಡೋಜಿ ಥರ ಒಂದು ಕ್ರಿಯೇಟ್ ಆಗಿದೆ. ಸೊ ನೋಡೋಣ ನಾಳೆ ನಿಫ್ಟಿ ಏನು ಒಂದು ಪರ್ಫಾರ್ಮ್ ಮಾಡುತ್ತೆ. ಬ್ರೇಕ್ ಆಗಿ ಈ ಒಂದು ಗ್ಯಾಪ್ ಏನು ಕಾಣ್ತಾ ಇದೆ ನಮಗೆ ಈ ಒಂದು ಗ್ಯಾಪ್ ಫಿಲ್ ನೋಡೋದಕ್ಕೆ ಸಿಗುತ್ತಾ ಅಂತಂದೇಳಿ. ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಒಂದು ಆಫ್ಲೈನ್ ಕ್ಲಾಸ್ ವೀಕೆಂಡ್ಸಲ್ಲಿ ಇರುತ್ತೆ. ಹಾಗೆಯೇ ನಿಮ್ಮ ಡೌಟ್ಸ್ಗಳು ಮತ್ತು ಎಂಕ್ವೈರೀಸ್ ಇತ್ತು ಅಂತಂದರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.